ಪ್ರಶ್ನೆ ಕೇಳಿದ್ರೆ ಅವನಿಗೆ ಏನು ಉತ್ತರ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಆದ್ರೆ ಯೋಚನೆ ಮಾಡಿ, ಚೀನಾದ ಅಧಿಕಾರಿಗಳು, ಅಮೆರಿಕಾದ ಅಧಿಕಾರಿಗಳು, ಪಾಕಿಸ್ತಾನದ ISI ಇವರೆಲ್ಲರೂ ಸೇರಿಕೊಂಡು ಒಂದು ದಾಳದ ಮೂಲಕ ತಮಗೆ ಬೇಕಾಗಿರುವ ಕೆಲಸವನ್ನ ಮಾಡಿಸುವ ಪ್ರಯತ್ನ ಮಾಡ್ತಿದೆ ಅಂದ್ರೆ ಅರ್ಥ ಏನು ಗೊತ್ತೇನು? ನಮ್ಮನ್ನ ಒಡೆಯುವಂತ ಪ್ರಯತ್ನ ಮಾತ್ರ. ನನಗೆ ಇನ್ನೂ ಆಶ್ಚರ್ಯ ಹೇಳ್ತೀನಿ ನಾನು ನಿಮ್ಗೆ. ಬಾಂಗ್ಲಾದೇಶದಲ್ಲಿ ಈ ತರ ಹಿಂದೂಗಳ ಮೇಲೆ ಅತ್ಯಾಚಾರ ನಡೀತಾ ಇರುವಾಗ, ನಂಗೆ ಗೊತ್ತಿಲ್ಲ ಚಿಕ್ಕಮಗಳೂರಲ್ಲಿ ನಾವು ಪ್ರತಿಭಟನೆ ಮಾಡಿದೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅನೇಕ ಕಡೆಗಳಲ್ಲಿ ಮುಸಲ್ಮಾನರು ಪ್ರತಿಭಟನೆ ಶುರು ಮಾಡಿದ್ದಾರೆ. ಗಮನಿಸ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ. ಯಾವ ಮುಸಲ್ಮಾನರು ನಮ್ಮೂರಲ್ಲೇ ಕೆಲವರನ್ನ ಚೂರಿ ಹಾಕಿ ಇರಿದಾಗ ಇದು ತಪ್ಪು ಅಂತ ಹೇಳುವ ತಾಕತ್ತು ಇಟ್ಕೊಂಡಿಲ್ವೋ, ಇವ್ರು ಬೇಕಂತ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ ಅಂದ್ರೆ ಏನ್ ರೀಸನ್? ಇತರೆ ಬೆಂಕಿ ಹಚ್ಚೋ ತಯಾರಿ ನಡೀತಾ ಇದೆ. ಇಡೀ ಭಾರತವನ್ನು ತುಂಡರಿಸುವಂತ ದೊಡ್ಡ ಪ್ರಕ್ರಿಯೆ ನಡೀತಾ ಇದೆ. ಟ್ರಂಪ್ ಅಧ್ಯಕ್ಷನಾಗಿ ಬರಲಿಕ್ಕೆ ಇನ್ನು ಕೆಲವು ದಿನಗಳು ಬಾಕಿ ಇವೆ. ಅಲ್ಲಿಯ ಒಳಗೆ ಭಾರತವನ್ನ ಹೇಗಾದ್ರೂ ಮಾಡಿ ಅದು ಮೊಣಕಾಲ ಮೇಲೆ ಮಂಡಿ ಊರುವಂತೆ ಮಾಡಬೇಕು ಅನ್ನುವ ಪ್ರಯತ್ನ ಜೋರಾಗಿ ನಡೀತಿದೆ. ನಮ್ಮ ಪಕ್ಕದ ಪಾಕಿಸ್ತಾನವನ್ನು ಛಿದ್ರಗೊಳಿಸಿದ್ರು. ಅಧಿಕಾರವನ್ನ ಅಧಿಕೃತವಾಗಿ ಪಡ್ಕೊಂಡು ಬಂದಿದ್ದ ಇಮ್ರಾನ್ ಖಾನವನ್ನ ಪಕ್ಕಕ್ಕೆಸೆದು ತಮ್ಗೆ ಬೇಕಾದವ್ರನ್ನ ಕೂರಿಸ್ಕೊಂಡ್ರು. ಶ್ರೀಲಂಕಾನ ಛಿದ್ರ ಮಾಡಿ ಬಿಸಾಕಿದ್ರು. ನೇಪಾಳ ಇವತ್ತು ನಮ್ಮ ಕೈಗೆ ಸಿಗದೆ ಇರೋ ತರ ಹಾಳಾಗಿ ಹೋಗಿದೆ. ಆ ಕಡೆ ಬಾಂಗ್ಲಾದೇಶವನ್ನ ಹೆಂಗ್ ಚೂರು ಮಾಡಿ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಬಾಂಗ್ಲಾದೇಶದಲ್ಲಿ ನೆಮ್ಮದಿಯ ಸ್ಥಿತಿ ಇಲ್ಲ. ಇನ್ನು ಈ ಭಾಗದಲ್ಲಿ ಬಲವಾಗಿ ಗಟ್ಟಿಯಾಗಿ ನಿಂತಿರೋದು ಒಂದು ಭಾರತ ಮಾತ್ರ. ಇದನ್ನ ಚೂರು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅದಾಗ್ಲೇ ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ರೈತರು ಪ್ರತಿಭಟನೆ ಅಂತ ಮುಂದೆ ಬರ್ಲಿಕ್ಕೆ ಶುರು ಮಾಡಿದ್ದಾರೆ. ತರುಣರಿಗೆ ಬೆಂಕಿ ಹಚ್ಚೋದೊಂದು ಬಾಕಿ ಇದೆ. ಯಾವ್ದಾದ್ರೂ ಒಂದು ಸಂಗತಿಯನ್ನು ತಗೊಂಡು ಬಂದು ಈ ದೇಶದ ತರುಣ ತರುಣಿಯರನ್ನ ಎತ್ತಿ ಕಟ್ಟಿಬಿಟ್ರೆ ಎಲ್ಲ ಕಡೆಗಳಲ್ಲೂ ದಂಗೆ ಆಗುತ್ತೆ. ಈ ದೇಶದ ಪ್ರಧಾನಮಂತ್ರಿ ದೇಶವನ್ನು ಬಿಟ್ಟು ಓಡೋಗುವಂತ ಸ್ಥಿತಿ ನಿರ್ಮಾಣ ಮಾಡ್ತೀವಿ ಅಂತ ಕನಸು ಕಟ್ಕೊಂಡಿದ್ದಾರೆ. ಆದ್ರೆ ಆ ಕನಸುಗಳಿಗೆಲ್ಲ ಎದುರಿಗೆ ಕೇಸರಿ ಟವೆಲ್ ಬಂದು ನಿಂತಿದೆಯಲ್ಲ, ನಾವಿದ್ದೀವಿ. ಈ ದೇಶ ಕಾಪಾಡ್ಕೊಳಕ್ ನಾವಿದ್ದೀವಿ. ನಿಮ್ಮ ತಾಕತ್ ನೀವು ತೋರಿಸಿ. ನಾನು ಚಾಲೆಂಜ್ ಮಾಡ್ತೀನಿ ಇವತ್ತು ದತ್ತಪೀಠದ ವೇದಿಕೆಯ ಮೇಲೆ. ನಂಗೆ ಗೊತ್ತಿದೆ ಗುರುದತ್ತನ ಆಶೀರ್ವಾದ ನಮ್ಮ ಮೇಲಿದೆ. ನಿಮ್ಮ ತಾಕತ್ ನೀವು ತೋರಿಸಿ. ಈ ಕೇಸರಿಯ ತಾಕತ್ತನ್ನು ನಾವು ತೋರಿಸ್ತೀವಿ. ನಾವು ಭಾರತವನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ನಮಗ್ ಗೊತ್ತು. ನೀವು ಜಾತಿ ಹೆಸರಿನಲ್ಲಿ ಚೂರು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಲ್ಲ, ನಾವು ದತ್ತನನ್ನ ಮುಂದಿಟ್ಕೊಂಡು ಎಲ್ಲರೂ ಒಟ್ಟಾಗಿ ಹೇಗೆ ಈ ಭಾರತವನ್ನು ಕಟ್ಟೋದು ಅಂತ ತೋರಿಸ್ತೀವಿ ಅಂತ ಇವತ್ತು ಹೇಳಬೇಕಾದಂತ ಅಗತ್ಯ ಇದೆ. ಅಂತ ಸಂದರ್ಭ ಇದು. ನಾವೆಲ್ಲರೂ ಸೇರ್ಕೊಂಡಿರುವಾಗ ಈ ನಿಶ್ಚಯವನ್ನ ಬಲವಾಗಿ ಮಾಡೋಣ. ಇನ್ನು ಬಹಳ ದಿನ ಇಲ್ಲ, ಇನ್ನು ಒಂದೂವರೆ ತಿಂಗಳು ಇನ್ನೂ ಹೆಚ್ಚು ಗಟ್ಟಿಯಾಗಿರ್ಬೇಕಾದಂತ ಅಗತ್ಯ ಇದೆ. ಇವರೆಲ್ಲರ ಈ ಆಟಾಟೋಪಗಳಿಗೆ ಒಂದು ಫುಲ್ ಸ್ಟಾಪ್ ಬಿಡಬೇಕಾಗಿರುವಂತ ಸಂದರ್ಭ ಇದೆಯಲ್ಲ, ಆ ಸಂದರ್ಭಕ್ಕೆ ದತ್ತಪೀಠ ವೇದಿಕೆಯಾಗಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ನನ್ನ ಮಾತುಗಳನ್ನ ತಾಯಿ ಭಾರತೀಯ ಪದತಲೆಗಳಿಗೆ ಸಮರ್ಪಿಸೋಕ್ಕಿಂತ ಮುಂಚೆ ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆ ಉಚ್ಚ ಕಂಠದಲ್ಲಿ ಜೈಕಾರ ಕೊಡಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ.